ಜಸ್ಟ್ 3,95,000 ಗೆ ಕೊಡ್ತೀನಿ. 3,95,000 ಟೈಗರ್ ಎಕ್ಸಾಕ್ಟ್ ಆಪ್ಷನ್ ಟು ಫೈನಲ್ 4,10,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 2016 ಮಾಡಲ್ ಅಮೇಜ್ VX ಕೊಡ್ತೀನಿ. ಅದು A6 ಶಿಫ್ಟ್ ಬಜೆಟ್ ಅಲ್ಲಿ ಕೊಡ್ತೀನಿ. ಜಸ್ಟ್ 6,95,000 ಕೋಟಿಂಗ್ ಇರೋದು. ಎಲ್ಲ ಎಷ್ಟು ಬರ್ಬೋದು ಸರ್ ಈ ಗಾಡಿಗಳಿಗೆ? ಅಪ್ರಾಕ್ಸ್ ಒಂದು 8,000 to 9,000 EMI ಬರುತ್ತೆ ಬೈ. ಈ ಗಾಡಿ 8,000 to 9,000 EMI ಅಷ್ಟೇ ಬರುತ್ತೆ. ಟು ಫೈನಲ್ 4 lakhs ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ವಿತ್ ಟ್ರಾನ್ಸ್ಫರ್ ಬೈ. ಫಾರ್ಚುನರ್ ಕಿಂಗ್ ಇದೆ 4,35,000 2016 ಮಾಡಲ್ ಆಟೋಮೆಟಿಕ್ GT ಕೊಡ್ತೀನಿ. ಪೋಲೋ 19 ಮಾಡಲ್ ಸಿಂಗಲ್ ಓನರ್ ಗಾಡಿ. ಅದು 1,60,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 7,60,000 ಗೆ 19 ಮಾಡಲ್ ಸಿಯಾಜ್ ಆಲ್ಫಾ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಆಸ್ಟಾ ಆಪ್ಷನಲ್ ಟಾಪ್ ಎಂಡ್ ಗಾಡಿ ಬೈ. ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ABS ಏರ್ ಬ್ಯಾಗ್ಸ್ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್. ಇದು 2.5 ಲಕ್ಷ ಡಿಸ್ಕೌಂಟ್ ಹೌದು ಬೈ. ಜಸ್ಟ್ ಫೈನಲ್ ಟು ಫೈನಲ್ 5,50,000 ಆಗುತ್ತೆ ಬೈ. ಜೆಟ್ರಾ ಬೇಕಾ, ಅಮೇಜ್ ಬೇಕಾ, ಜೆಟ್ಟಾ ಬೇಕಾ ಬೈ? ಇನ್ನ ಆಪ್ಷನ್ಸ್ ಇದೆ, ತೋರಿಸ್ಕೊಡ್ತೀನಿ. 20,000 19 ಮಾಡಲ್ ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ. ಈಕೋ ಬೂಸ್ಟ್ ಸಿಂಗಲ್ ಓನರ್. ಅದು ವಿತ್ ಸನ್ರೂಫ್ ಗಾಡಿ. 50,000 ನೋಡಿದೆ ಬೈ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. 4,10,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಮಾಡಲ್ ಬರೀ 70,000. ಹೌದು ಬೈ, 70,000 ಹೊಡೈತೆ. ಇದು 70,000 ಹೊಡೈತೆ ಬೈ. 4,35,000 ಗೆ ಲಾಡ್ಜ್ ಕೊಡ್ತೀನಿ. ಡೀಸೆಲ್ ಗಾಡಿ, ಅದು 7 ಸೀಟರ್. ಜಸ್ಟ್ 3,50,000 ಗೆ ಕೊಡ್ತೀನಿ. 17 ಮಾಡಲ್ ಗಾಡಿ. 16 ಮಾಡಲ್ ಬೈ. ಇದು ಸಿಂಗಲ್ ಓನರ್ ಗಾಡಿ. 23,000 ಓಡಿದೆ. VMT ಟಾಪ್ ಎಂಡ್ ಬರುತ್ತೆ. ಇದು 17 ಮಾಡಲ್ ಸಿಂಗಲ್ ಓನರ್. ಜಸ್ಟ್ 55,000 ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 4,99,000 ಗೆ 13 ಮಾಡಲ್ 7 ಸೀಟರ್ ರೆಕ್ಸ್ಟಾನ್ ಕೊಡ್ತೀನಿ ಬೈ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳನ್ನ ಕೊಡ್ತವ್ರೆ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀವಿ ವೀಕ್ಷಕರೇ. ಈ ಶೋರೂಮ್ ಅಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಇವತ್ತು ಆಲ್ಮೋಸ್ಟ್ ಒಂದು 30-35 ಕಾರ್ಗಳಿದೆ. ಎಲ್ಲಾನು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳೇ. ಅಂಡ್ 3 ಮಾರುತಿ ಕಾರ್ಗಳು ಕೂಡ ಇದೆ. ನಿಮಗೆ ಲೋಯೆಸ್ಟ್ EMI ಅಂದ್ರೆ 1,000 ಸ್ಟಾರ್ಟಿಂಗ್ EMI ಇದೆ. ಸೊ ಇವತ್ತು 35 ಕಾರ್ಗಳಿದೆ. ನಮ್ಮ ಜೊತೆ ತೌಸೀಫ್ ಸರ್ ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಯಾವ್ಯಾವೆಲ್ಲ ಕಾರ್ ಇದೆ, ಪ್ರೈಸ್ ರೇಂಜ್ ಏನಿದೆ ಎಲ್ಲಾನು ಕೇಳ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ್ ಸರ್. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೊಸ ಸ್ಟಾಕ್ ತಗೊಂಡ್ ಬಂದಿದ್ದೀನಿ. ಅಪ್ರಾಕ್ಸಿಮೇಟ್ ಒಂದು 30-35 ವೆಹಿಕಲ್ಸ್ ಇದೆ. ಎಲ್ಲ ಹೊಸ ವೆಹಿಕಲ್ಸ್ ತಗೊಂಡ್ ಬಂದಿದ್ದೀನಿ. ಮಾಲ್ ಗಾಡಿ ತಗೊಂಡ್ ಬಂದಿದ್ದೀನಿ. ಅದು ಪ್ರೈಸಿಂಗ್ ಅಲ್ಲಿ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. ನೀವು ಮಾರ್ಕೆಟ್ ಚೆಕ್ ಮಾಡಬಹುದು. ಎಲ್ಲ ಕಡೆ ಚೆಕ್ ಮಾಡ್ಬಿಟ್ಟು ಆಮೇಲೆ ಬರ್ಲಿ ಕಸ್ಟಮರ್. ನಾನು ಕೊಡ್ತೀನಿ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. 100% ಬೈ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಅದರಲ್ಲೂ ಪೋಲೋಗಳೇ ಇರೋ ಶೋರೂಮ್ ಅಲ್ಲಿ ಫೇಮಸ್ ಅಂತ ಹೇಳ್ಬೋದು. ಇವತ್ತು ಒಂದು 5 ಪೋಲೋಗಳಿದೆ ಬೈ. 7 to 8 ಪೋಲೋಸ್ ಇದೆ. 7 to 8 ಪೋಲೋಸ್ ಇದೆ. 2 ಪೋಲೋ GTಗಳು. ಹೌದು, GTಗಳು ಇದೆ ಬೈ. ಆಮೇಲೆ ಮಾರುತಿನಲ್ಲಿ ಬಲಿನೋ ಇದೆ, ಎಸ್-ಕ್ರಾಸ್ ಇದೆ, ಮತ್ತೆ ಸಿಯಾಜ್ ಇದೆ, ಫಾರ್ಚುನರ್ ಇದೆ, ಫಾರ್ಚುನರ್ ಕಿಂಗ್ ಇದೆ, MG ಹೈಟರ್ ಇದೆ. ತುಂಬಾ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಬೈ. ಎಲ್ಲ ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಬೈ. 100% ಚಾಲೆಂಜಿಂಗ್. ಅಂಡ್ ಸರ್ ಲೋನ್ ಅಂದ್ರೆ ಲೋನ್ ನಲ್ಲಿ 2012 ಮೇಲೆ ಯಾವ ಗಾಡಿ ತಗೊಂಡ್ರೇನು ಲೋನ್ ಮಾಡ್ಕೊಡ್ತೀನಿ. ಮಿನಿಮಮ್ ಸ್ಯಾಲರಿ ಬಂದ್ಬಿಟ್ಟು 25,000 ಮೇಲೆ ಇರಬೇಕು ಬೈ. 25,000 ಸಂಬಳ ಇದ್ರೆ ಸಾಕು ನಿಮಗೆ ತಿಂಗಳಿಗೆ ಲೋನ್ ಆಗ್ಬಿಡುತ್ತೆ ಬೈ. ಓಕೆ. ಆಮೇಲೆ EMI ಎಲ್ಲ ಎಷ್ಟು ಬರ್ಬೋದು ಸರ್? EMI ಅಪ್ರಾಕ್ಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 7 to 8,000 ಬರುತ್ತೆ ಬೈ. EMI 7 to 8,000 ಬರುತ್ತೆ. ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಗಾಡಿ ತಗೊಂತಾರೆ, ಯಾವ ಮಾಡೆಲ್ ತಗೊಂತಾರೆ, ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಇವತ್ತು ಟೋಟಲ್ 35 ಕಾರ್ಗಳು, 35 ವೆಹಿಕಲ್ಸ್ ಇದೆ. 35 ವೆಹಿಕಲ್ಸ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್ಗೆ. ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 3 lakhs ಇಂದ ಸ್ಟಾರ್ಟಿಂಗ್ ಇದೆ. ಸ್ಟಾರ್ಟಿಂಗ್ ರೇಂಜ್. ಹೌದು ಬೈ. ಪ್ರೀಮಿಯಂ ಸೆಗ್ಮೆಂಟ್ ಇದೆ. ಅದರಲ್ಲೂ ನಿಮಗೆ ಶಿಫ್ಟ್ ಬಜೆಟ್ ಅಲ್ಲಿ Audi A6 ಎಲ್ಲ ಇಂಥ ಕಾರ್ಗಳೆಲ್ಲ ಸಿಗ್ತಾ ಇದೆ. ಸೊ ಬನ್ನಿ ನೋಡ್ಬಿಡೋಣ ಯಾವೆಲ್ಲ ಕಾರ್ ಇದೆ, ಪ್ರೈಸಿಂಗ್ ಅಲ್ಲಿ ಹೆಂಗಿದೆ ಎಲ್ಲಾನು ನೋಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಗಾಡಿ ನೋಡ್ತಾ ಇರಬಹುದು ಮಾರುತಿ ಸುಜುಕಿ ಬಲಿನೋ ಇದೆ. ಬಲಿನೋ ಬಗ್ಗೆ ಹೇಳಿ ಸರ್. 17 ಮಾಡಲ್ ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ ಟಾಪ್ ಅಂಡ್ ಪೆಟ್ರೋಲ್ ಗಾಡಿ ಇದು. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಜಸ್ಟ್ 5,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಹೇಳ್ಬಿಡಿ ಸರ್ ಒಂದು ಬೆಸ್ಟ್ ಪ್ರೈಸ್. 5,80,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 17 ಮಾಡಲ್ ಆಲ್ಫಾ ಪೆಟ್ರೋಲ್ ಟಾಪ್ ಅಂಡ್ ಗಾಡಿ ಇದು. ಆಲ್ಫಾ ವೇರಿಯಂಟ್ ಟಾಪ್ ಎಂಡ್. ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ ಬೈ? 5,80,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಸರ್ ಎಸ್-ಕ್ರಾಸ್ ಡಿಮ್ಯಾಂಡೆಡ್ ವೆಹಿಕಲ್. ಎಸ್-ಕ್ರಾಸ್ ಅದು ಡೀಸೆಲ್ ನಲ್ಲಿ 2016 ಮಾಡಲ್ ಸೆಕೆಂಡ್ ಓನರ್ ಬರುತ್ತೆ. ಜೆಟಾ ವೇರಿಯಂಟ್ ಬರುತ್ತೆ. ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಡೀಸೆಲ್ ಇಂಜಿನ್ ಬರುತ್ತೆ ಬೈ. ಜಸ್ಟ್ 84,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಈ ಗಾಡಿಗೇನು. ಇವ್ರು ಬೆಂಗಳೂರು ಗಾಡಿ ಇದು. ಮೈಗ್ರೇಟೆಡ್ ಯಾವ ತರ ಇಲ್ಲ. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಹೇಳಿ ಸರ್ ಒಂದು 6,75,000 ಗೆ ಎಸ್-ಕ್ರಾಸ್ ಅದು ಡೀಸೆಲ್ ಗಾಡಿ, ಟಾಪ್ ಎಂಡ್ ಗಾಡಿ. ಓಕೆ. ಅಂಡ್ EMI ಎಲ್ಲ ಎಷ್ಟು ಬರ್ಬೋದು ಸರ್ ಈ ಗಾಡಿಗಳಿಗೆ? ಅಪ್ರಾಕ್ಸ್ ಒಂದು 8,000 to 9,000 EMI ಬರುತ್ತೆ ಬೈ. ಈ ಗಾಡಿ 8,000 to 9,000 EMI ಅಷ್ಟೇ ಬರುತ್ತೆ ಬೈ. ಬೈ ಇನ್ನೊಂದು ಚಾನ್ಸ್ ಅಲ್ಲಿ ಕೊಡ್ತೀನಿ. 17 ಮಾಡಲ್ ಡೀಸೆಲ್ ಪುಂಟೋ ಟಾಪ್ ಎಂಡ್ ಗಾಡಿ, ಎಮೋಷನ್ ಪ್ಯಾಕ್ ಬೈ. ಜಸ್ಟ್ 3,50,000 ಗೆ ಕೊಡ್ತೀನಿ. 17 ಮಾಡಲ್ ಗಾಡಿ. 3,50,000 ಗೆ ಫೈನಲ್. ಇದು 3,50,000 ಪ್ರೈಸ್. 3,50,000 ಗೆ ಫೈನಲ್ ಮಾಡ್ಬಿಟ್ಟು 17 ಮಾಡಲ್ ಡೀಸೆಲ್ ಗಾಡಿ, ಟಾಪ್ ಎಂಡ್ ನ್ಯೂ ಶೇಪ್ ಬರುತ್ತೆ ನಿಮಗೆ. ಸಕ್ಕತ್ತಾಗಿದೆ ನೋಡೋದಕ್ಕಂತ. ಫುಲ್ಲಿ ಲೋಡೆಡ್ ವೆಹಿಕಲ್ ಬೈ. ಎಷ್ಟು ಓಡಿದೆ ಸರ್ ಗಾಡಿ ಇದು? 80,000 ರನ್ ಆಗಿದೆ ಬೈ. ಅಷ್ಟೇ. 80,000 ಡ್ರಿವನ್ ಆಗಿದೆ. ಓನರ್ಶಿಪ್
ಥರ್ಡ್ ಓನರ್ ಆಗಿದೆ. ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರಬಹುದು ವೀಕ್ಷಕರೇ, ಪೋಲೋ ಇದೆ ಡಿಮ್ಯಾಂಡೆಡ್ ವೆಹಿಕಲ್ 14 ಮಾಡಲ್, ಸೆಕೆಂಡ್ ಓನರ್, 55,000 ನೋಡಿದೆ. ಬೆಂಗಳೂರು ಗಾಡಿ ಬೈ ಇದು. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,35,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ 4,15,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಬೈ 4,10,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಮಾಡಲ್ 14 ಮಾಡಲ್, ಅದು ಫುಲ್ಲಿ ಲೋಡೆಡ್ ಗಾಡಿ, ಆಫ್ಟರ್ ಮಾರ್ಕೆಟ್ ಆಲ್ ಐಸ್ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಬೈ. ಓಕೆ ಓಕೆ. ನೋಡೋದಕ್ಕಂತ ಸಕ್ಕತ್ತಾಗಿದೆ. 4,10,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಇದು ಸರಿ ಪೋಲೋ GT ಇದು 2018 ಮಾಡಲ್, ಸೆಕೆಂಡ್ ಓನರ್, 50,000 ನೋಡಿದೆ. ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಬೈ ಇದು. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಪ್ಯೂರ್ ಬೆಂಗಳೂರು ಗಾಡಿ ಇದು. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಇನ್ನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 7,80,000 ಗೆ ಕೊಡ್ತೀನಿ. 7,80,000 ಪೋಲೋ GT ಕರ್ನಾಟಕ. ಅದು 2018 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಜಸ್ಟ್ 50,000 ರನ್ ಆಗಿದೆ ಇದು. ಇನ್ನೊಂದು ಪೋಲೋ GT ಇದೆ ನೋಡಿ. ಕಡಿಮೆ ಬಜೆಟ್ ನಲ್ಲಿ ಹೋಗ್ತಾ ಇದ್ರೆ ಈ ಗಾಡಿ ಕೊಡ್ತೀನಿ ಬೈ. 16 ಮಾಡಲ್ GT ಪೆಟ್ರೋಲ್ ಆಟೋಮೆಟಿಕ್, 80,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. MH ರಿಜಿಸ್ಟ್ರೇಷನ್ ಇದು. ವಿತ್ NOC ಕೊಡ್ತೀನಿ ಬೈ. ಜಸ್ಟ್ 4,35,000 ಗೆ ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಇದು 4,35,000 ಗೆ 2016 ಮಾಡಲ್ ಆಟೋಮೆಟಿಕ್ GT ಕೊಡ್ತೀನಿ. ಪೋಲೋ GT 4,35,000 ಗೆ. ಓಕೆ ಓಕೆ ಓಕೆ. ಹಾಗೆ ಇನ್ನೊಂದು ಪೋಲೋನು ಇದೆ ನೋಡಿ. ಬೈ 2016 ಮಾಡಲ್, ಇದು ಸಿಂಗಲ್ ಓನರ್ ಗಾಡಿ, ಹೈಲ್ಯಾಂಡ್ ಪೆಟ್ರೋಲ್ ಬೈ. ಇದು ಬರೀ 70,000 ಹೊಡಿದೆ. ಬರೀ 70,000 ಹೊಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,85,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಇನ್ನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಹೇಳ್ಬಿಡಿ ಸರ್. ಫೈನಲ್ ಅಂದ್ರೆ ಬೈ 5,65,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಇದು 5,65,000 ಗೆ 16 ಮಾಡಲ್ ಸಿಂಗಲ್ ಓನರ್ ಹೈಲ್ಯಾಂಡ್ ಪೋಲೋ ಪೆಟ್ರೋಲ್ ಕೊಡ್ತೀನಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫಾರ್ಚುನರ್ ಇದೆ. ಫಾರ್ಚುನರ್ 2015 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ 4x2 ಡೀಸೆಲ್ ಗಾಡಿ, ಜಸ್ಟ್ 1,35,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದು HR ರಿಜಿಸ್ಟ್ರೇಷನ್, ಇದು ಕರ್ನಾಟಕ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಬರೀ ನಂಬರ್ ಬರಬೇಕು, ಟ್ಯಾಕ್ಸ್ ಎಲ್ಲ ಪೇ ಆಗಿದೆ. ಬರೀ ನಂಬರ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೇಮ್ ಡೇಟ್ ಅಲ್ಲಿ ನಂಬರ್ ಕೊಡ್ತೀನಿ ನಿಮ್ಗೆ. ಇದು ವಿತ್ ಕರ್ನಾಟಕ ಬಂದ್ಬಿಟ್ಟು 16,75,000 ಕೋಟಿಂಗ್ ಇದೆ. ಕರ್ನಾಟಕ ವಿತ್ ಕರ್ನಾಟಕ. ಓಕೆ ಓಕೆ ಓಕೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ 16,50,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ನನ್ನ ಪ್ರೈಸ್ ಹೇಳ್ತೀರಾ ಬೈ? 16,75,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 16,50,000 ಗೆ ಮಾಡ್ಕೊಡ್ತೀನಿ. ವಿತ್ NOC ಅಂದ್ರೆ ವಿತ್ ಬೈ ಕರ್ನಾಟಕ ರೋಡ್ ಟ್ಯಾಕ್ಸ್ ಪೇ ಆಗಿದೆ. ಜಸ್ಟ್ ನಂಬರ್ ಬರಬೇಕು. ಹೌದು. ಓಕೆ 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 ಓಕೆ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಬನ್ನಿ ವೀಕ್ಷಕರೇ. ಈವನ್ ನೀವು ಟೈರ್ಸ್ ಕಂಡೀಷನ್ ಕೂಡ ನೋಡ್ತಾ ಇರಬಹುದು. ತುಂಬಾ ಒಳ್ಳೆ ಟೈರ್ಸ್ ಕಂಡೀಷನ್ ಇದೆ. ಅಂಡ್ ಇಂಟೀರಿಯರ್ಸ್ ಎಲ್ಲ ಸರ್ ಏನೇನು ಬರುತ್ತೆ? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ನಿಮಗೆ ಲೆದರ್ ಅಪಾಲ್ಸರಿ ಹಾಕಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ತುಂಬಾ ನೀಟ್ ವೆಲ್ ಮೇಂಟೈನ್ ಆಗಿದೆ ಬೈ. ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬೈ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಕಂಪನಿದು. ಎಷ್ಟು ಸರ್ ಪ್ರೈಸ್ ಅಂದಿದ್ದು? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 16,75,000 ಕೋಟಿಂಗ್ ಇದೆ. ಬರೀ 16,50,000 ಗೆ 15 ಮಾಡಲ್ ಫಾರ್ಚುನರ್, ಅದು ಆಟೋಮೆಟಿಕ್ ಕೊಡ್ತೀನಿ ಬೈ. ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಬೈ. ಸೆಕೆಂಡ್ ಓನರ್. ಇದು ಸರ್ XUV500 ಬೈ. SUVs ನಲ್ಲಿ ತುಂಬಾ ಆಪ್ಷನ್ ಇದೆ ಬೈ. XUV500 ನಲ್ಲಿ ಆಪ್ಷನ್ಸ್ ಇದೆ. ಮೊಬಿಲಿಯೋ ಇದೆ, ನಿಮ್ಗೆ ರೆಕ್ಸ್ಟಾನ್ ಕೂಡ ಇದೆ ಬೈ. ಲಾಟ್ ಜಿ ಇದೆ. ತುಂಬಾ ಆಪ್ಷನ್ಸ್ ಇದೆ ಬೈ. MG ಹೆಕ್ಟರ್ ಕೂಡ ಇದೆ. ಎಲ್ಲ ತೋರಿಸ್ಕೊಡ್ತೀನಿ ನಿಮ್ಗೆ. 2014 ಮಾಡಲ್, ಇದು ಪ್ಯೂರ್ ಬೆಂಗಳೂರು ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಬರೀ 70,000 ಹೊಡೆಯುತ್ತೆ. ಜಸ್ಟ್ 70,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,85,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಇನ್ನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. 7,70,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 7,70,000 ಗೆ 14 ಮಾಡಲ್ ಸಿಂಗಲ್ ಓನರ್ W8 ಬರೀ 70,000 ಹೊಡೆಯುತ್ತೆ ಬೈ ಗಾಡಿ. ಬರೀ 70,000? ಹೌದು ಬೈ, 70,000 ಹೊಡೆಯುತ್ತೆ. ಇದು 70,000 ಹೊಡೆಯುತ್ತೆ ಬೈ. 2014 ಮಾಡಲ್, ಸೆಕೆಂಡ್ ಓನರ್, ಸೇಮ್ ವೇರಿಯಂಟ್, W8 ವೇರಿಯಂಟ್ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. ಇದು ಕಲರ್ ಒಂದು ಚೇಂಜ್. ಹೌದು. ಇದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಪ್ಯೂರ್ ಬೆಂಗಳೂರು ಗಾಡಿ ಇದು. ಓಕೆ. ನೋಡ್ತಾ ಇರಬಹುದು ವೀಕ್ಷಕರೇ ಗಾಡಿ ಕಂಡೀಷನ್, ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ. ಪ್ರೈಸಿಂಗ್ ಸರ್ ಪ್ರೈಸ್ ಇದ್ರದ್ದು ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ 7,60,000 ಗೆ 14 ಮಾಡಲ್ W8 ಗಾಡಿ, ಅದು ಪ್ಯೂರ್ ಬೆಂಗಳೂರು ಗಾಡಿ ಕೊಡ್ತೀನಿ ಬೈ. 7,60,000 ಗೆ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಇನ್ನೊಂದು ಮೊಬಿಲಿಯೋ ಇದೆ. ಮೊಬಿಲಿಯೋ ಡಿಮ್ಯಾಂಡೆಡ್ ವೆಹಿಕಲ್, ಜಸ್ಟ್ 23,000 ಹೊಡೆಯುತ್ತೆ. ಇದು ಬರೀ 23,000 ಹೊಡೆಯುತ್ತೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದು ಓಕೆ ಓಕೆ. ನೋಡ್ತಾ ಇರಬಹುದು ವೀಕ್ಷಕರ ಗಾಡಿ ಕಂಡೀಷನ್ ಹೇಗಿದೆ ಅಂತ. ಪ್ರೈಸಿಂಗು 2016 ಮಾಡಲ್ ಬೈ. ಇದು ಸಿಂಗಲ್ ಓನರ್ ಗಾಡಿ, 23,000 ಓಡಿದೆ. VMT ಟಾಪ್ ಎಂಡ್ ಬರುತ್ತೆ ಇದು ಬೈ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ 6,80,000 ಗೆ ಮಾಡ್ಕೊಡ್ತೀನಿ. ಇದು 6,80,000 ಲೋನ್ ನಲ್ಲಿ ಹುಡುಕ್ತಾ ಇದ್ರೆ ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಸ್ಯಾಲರಿ ಎಲ್ಲ ಎಷ್ಟು ಇರ್ಬೇಕು ಸರ್ ಈ ಕಾರ್? 25,000 ಪ್ಲಸ್ ಇರಬೇಕು ಬೈ. ಸ್ಯಾಲರಿ 25,000 ಮೇಲೆ ಸ್ಯಾಲರಿ ಇದ್ರೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಬೈ. ಹೌದಾ? EMI ಎಲ್ಲ ಎಷ್ಟು ಬರ್ಬೋದು? ಮಿನಿಮಮ್ ಅಂದ್ರೆ 10,000 ಇಂದ ಸ್ಟಾರ್ಟ್ ಆಗುತ್ತೆ. 10,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಬೈ. ರೆಕ್ಸಾನ್ ಕೊಡ್ತೀನಿ ಬೈ. ಚಾನ್ಸ್ ಅಲ್ಲಿ ಕೊಡ್ತೀನಿ. ಇದು 13 ಮಾಡಲ್, ಸೆಕೆಂಡ್ ಓನರ್, 1 ಲಕ್ಷ ಹೊಡೆಯುತ್ತೆ. RX5 7 ಸೀಟರ್ ಬರುತ್ತೆ. ಡೀಸೆಲ್ ಗಾಡಿ ಬರುತ್ತೆ.
ಇದ್ರದ್ದು ಪ್ರೈಸ್ ಫಿಕ್ಸ್ ಪ್ರೈಸ್ ಇರುತ್ತೆ ಬೈ ಜಸ್ಟ್ 4,99,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 4,99,000 13 ಮಾಡಲ್ 7 ಸೀಟರ್ ರೆಕ್ಸ್ಟಾನ್ ಕೊಡ್ತೀನಿ ಬೈ. ಇದು ಸರ್ ಲಾಡ್ಜಿ ಇದು ಚಾನ್ಸ್ ಅಲ್ಲಿ ಕೊಡ್ತೀನಿ ಬೈ. 15 ಮಾಡಲ್ ಥರ್ಡ್ ಓನರ್ ಆಗಿದೆ, 80,000 ರನ್ ಆಗಿದೆ. RXZ ಇದು ಟಾಪ್ ಎಂಡ್ ಗಾಡಿ, ಡೀಸೆಲ್ ಗಾಡಿ ಇದು. ಓಕೆ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಫಿಕ್ಸ್ ಪ್ರೈಸ್ ಬೈ 4,35,000 ಕೊಡ್ತೀನಿ ಬೈ. ಇದು 4,35,000 ಲಾಡ್ಜಿ ಕೊಡ್ತೀನಿ. ಡೀಸೆಲ್ ಗಾಡಿ ಅದು 7 ಸೀಟರ್ ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ 4,35,000. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಇನ್ನೊಂದು ಎಕೋ ಸ್ಪೋರ್ಟ್ ಇದೆ, ಡಿಮ್ಯಾಂಡೆಡ್ ಗಾಡಿ ಬೈ. ಇದು ಇಕೋ ಬೂಸ್ಟ್ ಇಂಜಿನ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ. 19 ಮಾಡಲ್ ಸಿಂಗಲ್ ಓನರ್ 50,000 ನೋಡಿದೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 8,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ 8,80,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. 8,80,000 19 ಮಾಡಲ್ ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ. ಇಕೋ ಸ್ಪೋರ್ಟ್ ಇಕೋ ಬೂಸ್ಟ್ ಸಿಂಗಲ್ ಓನರ್ ಅದು ವಿತ್ ಸನ್ರೂಫ್ ಗಾಡಿ. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ರೆಕ್ಸಾನ್ RX7 ಆಟೋಮೆಟಿಕ್ ಡೀಸೆಲ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ. ಟಾಪ್ ಎಂಡ್ ಗಾಡಿ, ಪ್ಯೂರ್ ಬೆಂಗಳೂರು ಗಾಡಿ. ಅದರ್ ಸ್ಟೇಟ್ ಯಾವ್ದಿಲ್ಲ ಬೈ, ಪ್ಯೂರ್ ಬೆಂಗಳೂರು ಗಾಡಿ. ಲೋನ್ ಬೇಕಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಇದ್ರದ್ದು ಫೈನಲ್ ಟು ಫೈನಲ್ ಪ್ರೈಸ್ ಬಂದ್ಬಿಟ್ಟು 5,70,000 ಕೊಡ್ತೀನಿ ಬೈ. 5,70,000 ಕೊಟ್ಬಿಡ್ತೀನಿ. 5,70,000 ಎರ್ಟಿಗಾ ಡಿಮ್ಯಾಂಡೆಡ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಕೊಡ್ತೀನಿ ಬೈ. 15 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 50,000 ನೋಡಿದೆ ಬೈ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಗಾಡಿ ಬೈ. 5,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ 5,80,000 15 ಮಾಡಲ್ ಎರ್ಟಿಗಾ ಕೊಡ್ತೀನಿ ಬೈ. 5,80,000 15 ಮಾಡಲ್ ಎರ್ಟಿಗಾ ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಬೈ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಯಾವ್ದು ಬೇಕು ನಿಮ್ಗೆ, ವರ್ನಾ ಬೇಕಾ, ಎಲೆಂಟ್ರಾ ಬೇಕಾ, ಅಮೇಜ್ ಬೇಕಾ, ಜೆಟ್ಟಾ ಬೇಕಾ ಬೈ. ಇನ್ನ ಆಪ್ಷನ್ಸ್ ಇದೆ, ತೋರಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ ಬೈ. ಓಕೆ ಓಕೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಬೈ 12 ಮಾಡಲ್ ಇದು ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 50,000 ನೋಡಿದೆ ಬೈ. ಇದು SX ಮ್ಯಾನ್ಯುವಲ್ ಪೆಟ್ರೋಲ್ ಗಾಡಿ ಇದು. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,35,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ 4 lakhs ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. 4 ಲಕ್ಷಗೆ 12 ಮಾಡಲ್ ವರ್ನಾ ಅದು 55,000 ನೋಡಿರೋದು ಗಾಡಿ ಕೊಡ್ತೀನಿ. ಪೆಟ್ರೋಲ್ ಗಾಡಿ. ಹಾಗೆ ನೆಕ್ಸ್ಟ್ ಎಲೆಂಟ್ರಾ ಸರ್ ಬೈ ಡಿಮ್ಯಾಂಡೆಡ್ ವೆಹಿಕಲ್ ಇದು ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಬರುತ್ತೆ ಬೈ. ಇದು 2012 ಮಾಡಲ್ ಆಗಿದೆ, ಥರ್ಡ್ ಓನರ್ ಆಗಿದೆ. 1 ಲಕ್ಷ ಹೊಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಗಾಡಿದು. ತುಂಬಾ ನೀಟ್ ವೆಲ್ ಮೇಂಟೈನ್ ಆಗಿದೆ ಬೈ. ಇದು ಗಾಡಿ ಆಟೋಮೆಟಿಕ್ ಬರುತ್ತೆ ನಿಮ್ಗೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,85,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 4,60,000 ಆಟೋಮೆಟಿಕ್ ಎಲೆಂಟ್ರಾ ಡೀಸೆಲ್ ಕೊಡ್ತೀನಿ. ಹೌದಾ? 4,60,000 ಆಟೋಮೆಟಿಕ್ ಡೀಸೆಲ್ ಎಲೆಂಟ್ರಾ. ಇದು ಸರ್ ಅಮೇಜ್ ಚಾನ್ಸ್ ಅಲ್ಲಿ ಕೊಡ್ತೀನಿ ಬೈ. ಇದು 2016 ಮಾಡಲ್ ಇದು ಸೆಕೆಂಡ್ ಓನರ್ VX ಟಾಪ್ ಎಂಡ್ ಗಾಡಿ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ನ್ಯೂ ಶೇಪ್ ಬರುತ್ತೆ ಬೈ. ಇದು ಓಲ್ಡ್ ಶೇಪ್ ಏನಿಲ್ಲ, ನ್ಯೂ ಶೇಪ್ ಬರುತ್ತೆ. VX ಟಾಪ್ ಎಂಡ್ ಗಾಡಿ ಇದು. VX ಟಾಪ್ ಎಂಡ್ ಗಾಡಿ ಬೈ. ಮಾರ್ಕೆಟ್ ನೀವು ಚೆಕ್ ಮಾಡಬಹುದು, 5 ಲಕ್ಷ ನಡೀತಾ ಇದೆ. ನನ್ನ ಹತ್ರ ಬಂದ್ಬಿಟ್ಟು 4,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 4,10,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 4,10,000 2016 ಮಾಡಲ್ ಅಮೇಜ್ VX ಕೊಡ್ತೀನಿ. ಅದು ಮಾಡಲ್ ಅಮೇಜ್ ಬರೀ 4 ಲಕ್ಷ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಜೆಟಾ ಸರ್. ಅದು ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಬೈ. 2013 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್. ಇದು ಮ್ಯಾನ್ಯುವಲ್ ಡೀಸೆಲ್ ಗಾಡಿ ಬರುತ್ತೆ. ಜಸ್ಟ್ 1 ಲಕ್ಷ ಹೊಡಿತೆ ಬೈ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದು ಜಸ್ಟ್ 1 lakh ಡ್ರಿವನ್ ಆಗಿದೆ. 1 lakh 2,000-3,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. 13 ಮಾಡಲ್ ಸಿಂಗಲ್ ಓನರ್ ಗಾಡಿ ಕಂಫರ್ಟ್ ಬೈ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,65,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ ಒಂದು ರೌಂಡ್ ಫಿಗರ್ 5,50,000 ಮಾಡ್ಬಿಟ್ಟು ಕೊಡ್ತೀನಿ. ಹೌದಾ? ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಬೈ ಆನ್ ಟೇಬಲ್ ಬರ್ಲಿ ಬೈ. ಕಸ್ಟಮರ್ ಇನ್ನ ಎಷ್ಟು ನೆಗೋಷಿಯೇಷನ್ ಆಗುತ್ತೆ ಮಾಡ್ಕೊಡ್ತೀನಿ ಬೈ ನಮ್ಮ ಕಡೆಯಿಂದ. ಎಷ್ಟಂದ್ರೆ ಸರ್ ಫೈನಲ್ ಟು ಫೈನಲ್ 5,50,000 ಆಗುತ್ತೆ ಬೈ. ಇನ್ನೊಂದು ಪೋಲೋ ಇದೆ ನೋಡಿ ಬೈ. ಪೋಲೋ 1.5 ಡೀಸೆಲ್ ಗಾಡಿ ಇದು. 1.5 ಲೀಟರ್ ಇಂಜಿನ್ ಬರುತ್ತೆ. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ ಬೈ. ಇದು 80,000 ನೋಡಿದೆ. ಇದು ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಹೈಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್ ಬೈ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,45,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 4,30,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಪ್ರೈಸ್ ಹೇಳಿ ಸರ್. ಬೈ 4,25,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಮಾಡಲ್ ಸರ್ 2014 ಮಾಡಲ್ 1.5 ಹೈಲ್ಯಾಂಡ್ ಡೀಸೆಲ್. ಅದು ಪ್ಯೂರ್ ಬೆಂಗಳೂರು ಗಾಡಿ. ಅದರ್ ಸ್ಟೇಟ್ ಏನಿಲ್ಲ. ಹೌದಾ? ಹಾಗೆ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಒಂದು ಬೈ. ಗ್ರ್ಯಾಂಡ್ ಐಟನ್ ಆಸ್ಟಾ ಆಪ್ಷನಲ್ ಟಾಪ್ ಅಂಡ್ ಗಾಡಿ ಬೈ. ಇದು ಆಸ್ಟಾ ಆಪ್ಷನಲ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ABS ಏರ್ ಬ್ಯಾಗ್ಸ್ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಆಸ್ಟಾ ಆಪ್ಷನಲ್ ಲಾಸ್ಟ್ ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಜಸ್ಟ್ 70,000 ನೋಡಿದೆ ಬೈ. ಇದು ಅಷ್ಟೇ. ಓಕೆ ಓಕೆ ಓಕೆ. ಬರೀ 70,000 ಹೊಡುತ್ತೆ. 16 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ ಒಂದು 4,35,000 ಸ್ಲೈಟ್ಲಿ ನೆಗೋಷಿಯೇಟ್ ಇರುತ್ತೆ ಬೈ. ಮಾರ್ಕೆಟ್ ಚೆಕ್ ಮಾಡಬಹುದು. 5 ಲಕ್ಷ ನಡೀತಾ ಇದೆ. 4,35,000 16 ಮಾಡಲ್ ಗ್ರ್ಯಾಂಡ್ ಐಟನ್ ಆಸ್ಟಾ ಆಪ್ಷನಲ್ ಪೆಟ್ರೋಲ್ ಗಾಡಿ ಕೊಡ್ತೀವಿ. ಪೆಟ್ರೋಲ್ ಗಾಡಿ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು i20 ಇದೆಯಲ್ಲ ಸರ್. ಬೈ i20 2019 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಸ್ಟಾ ಆಪ್ಷನಲ್ ಬೈ. ಇದು 6 ಏರ್ ಬ್ಯಾಗ್ಸ್ ಗಾಡಿ ಇದು. ಓಕೆ.
ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,95,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 6,80,000 ಗೆ ಕೊಡ್ತೀನಿ ಬೈ. ಎಷ್ಟನೇ ಮಾಡಲ್ ಸರ್? 2019 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. 19 ಮಾಡಲ್ ಸಿಂಗಲ್ ಓನರ್ ಗಾಡಿ ಅದು. ಓಕೆ ಓಕೆ ಓಕೆ. ಇದು ಸರ್ ಆಕ್ಟಾವಿಯಾ. ಬೈ ಆಕ್ಟಾವಿಯಾ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರುತ್ತೆ ಬೈ. ಇದು 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 90,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಇದ್ರದ್ದು, ಶೋರೂಮ್ ಟ್ರ್ಯಾಕ್ ಹಿಸ್ಟ್ರಿ ಕೊಡ್ತೀನಿ ಇದ್ರದ್ದು. ಬೈ ವಿತ್ ಸನ್ರೂಫ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಪೆಟ್ರೋಲ್ ಗಾಡಿ ಬರುತ್ತೆ ಇದು. ಸನ್ರೂಫ್, ಪ್ಯಾನೋರಾಮಿಕ್ ಸನ್ರೂಫ್ ಅಲ್ವಾ? ನೀವು ಮಾರ್ಕೆಟ್ ಚೆಕ್ ಮಾಡಬಹುದು ಬೈ. 11 lakhs ನಡೀತಾ ಇದೆ ಮಾರ್ಕೆಟ್. ನಮ್ಮ ಹತ್ರ ಬಂದ್ಬಿಟ್ಟು 9,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಕುತ್ಕೊಂಡ್ರೆ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಫೈನಲ್ ಹೇಳ್ಬಿಡಿ ಬೈ. ಕೋಟಿಂಗ್ ಮಾಡ್ತಾ ಇರೋದು 10 lakhs ಕೊಟ್ಟು ಮಾಡ್ತಾ ಇರೋದು, 9,45,000 ಹೇಳ್ಬಿಟ್ಟಿದ್ದೀನಿ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್? 2016 ಮಾಡಲ್, ಪೆಟ್ರೋಲ್ ಗಾಡಿ, ಅದು ವಿತ್ ರೆಕಾರ್ಡ್ಸ್ ಕೊಡ್ತೀನಿ ಗಾಡಿ. ಆಕ್ಟಾವಿಯಾ. ಹಾಗೆ ಫ್ರೆಂಡ್ಸ್ ಒಂದು ಆಡಿ A6 ಇದೆ ಬೈ. ಆಡಿ A6 ಶಿಫ್ಟ್ ಬಜೆಟ್ ಅಲ್ಲಿ ಕೊಡ್ತೀನಿ. ಜಸ್ಟ್ 6,95,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಅದು ಡೀಸೆಲ್ ಗಾಡಿ, ಅದು 12 ಮಾಡಲ್ ಆಡಿ A6 ಬಜೆಟ್ ಅಲ್ಲಿ ಸಿಗುತ್ತಾ? ಶಿಫ್ಟ್ ಬಜೆಟ್ ಅಲ್ಲಿ ವಿತ್ ಸನ್ರೂಫ್ ಬರುತ್ತೆ ಬೈ ಗಾಡಿ. ಪ್ರೈಸ್ ಎಷ್ಟು ಬೈ? ಜಸ್ಟ್ 6,95,000. ಅದರಲ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ ಓಕೆ ಓಕೆ. ಹಾಗೆ ಫ್ರೆಂಡ್ಸ್ ಇನ್ನೊಂದು MG ಹೆಕ್ಟರ್ ಇದೆ ನೋಡಿ, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ MG ಹೆಕ್ಟರ್. ಅದು ಡೀಸೆಲ್ ನಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಕೊಡ್ತೀನಿ, ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಜಸ್ಟ್ 60,000 ನೋಡಿದೆ ಬೈ. ಬರೀ 60,000 ನೋಡಿದೆ. ಡೀಸೆಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಜಸ್ಟ್ 12,95,000 ಬೈ. ಜಸ್ಟ್ 12,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ 12,50,000 ಗೆ ರೌಂಡ್ ಫಿಗರ್ ಮಾಡ್ಬಿಟ್ಟು ಕೊಡ್ತೀನಿ. 12,50,000 ಗೆ ನೀವು ಮಾರ್ಕೆಟ್ ಚೆಕ್ ಮಾಡಬಹುದು ಬೈ. 15 lakhs ನಡೀತಾ ಇದೆ. 2.5 lakhs ನಿಮಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 2.5 ಲಕ್ಷ ಡಿಸ್ಕೌಂಟ್ ಹೌದು ಬೈ. ಜಸ್ಟ್ 12,50,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನೊಂದು ಸಿಯಾಸ್ ಇದೆ ನೋಡಿ ಸರ್. ಸಿಯಾಸ್ 19 ಮಾಡಲ್ ಆಲ್ಫಾ ಹೈಬ್ರಿಡ್ ಟಾಪ್ ಎಂಡ್ ಬರುತ್ತೆ ಬೈ. ಇದು ಸೆಕೆಂಡ್ ಓನರ್, 55,000 ನೋಡಿದೆ. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರುತ್ತೆ ಇದು. ಓಕೆ ಓಕೆ ಓಕೆ. ನೋಡ್ತಾ ಇರಬಹುದು ಗಾಡಿ ಕಂಡೀಷನ್ ಆಗಿದೆ ಅಂತ, ಕ್ಲಾಸ್ ಆಗಿ ಮೇಂಟೈನ್ ಮಾಡೋರೆ ವೀಕ್ಷಕರೇ. ಪ್ರೈಸಿಂಗ್ ಸರ್? ಬೈ ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು 7,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಫೈನಲ್ ಹೇಳ್ಬಿಡಿ ಸರ್. ಬೈ 7,60,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 7,60,000 ಆಗಿ 19 ಮಾಡಲ್ ಸಿಯಾಸ್ ಆಲ್ಫಾ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಟಾಟಾ ಟೈಗರ್ ಎಕ್ಸೆಡ್ ಆಪ್ಷನಲ್ ಪೆಟ್ರೋಲ್ ಜಸ್ಟ್ 40,000 ನೋಡೈತೆ. ಪೆಟ್ರೋಲ್ ಗಾಡಿ ಜಸ್ಟ್ 3,95,000 ಗೆ ಕೊಡ್ತೀನಿ. 3,95,000 ಗೆ ಟಾಟಾ ಟೈಗರ್ ಎಕ್ಸೆಡ್ ಆಪ್ಷನಲ್.